ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಸನ್ನ ಕುಮಾರ್ ಆರ್ ಶಾಸ್ತ್ರಿ ಮಠ. ಇಲ್ಲಿ ಏನು ನೋಡತ್ತಿಲ್ಲ, ಈ ವೈಟ್ ಕಲರ್ ಜೀವಿ ನಿಮ್ಮ ಮನೆ ಸುತ್ತಮುತ್ತ ಇತ್ತಪ್ಪ ಅಂತಂದರೆ ನೀವು ಭಾಳ ಲಕ್ಕಿ ಅನ್ಕೋರಿ. ಇದು ನಿಮ್ಮ ಮನೆ ಹತ್ರ ಇದ್ದರೆ ಬೇರೆಯವ್ರಿಗಿಂತ ನೀವು ಏನಿಲ್ಲ ಅಂತಂದ್ರೆ ಒಂದು 15ರಿಂದ 20 ವರ್ಷ ಜಾಸ್ತಿ ಬದುಕ್ತೀರಿ. ಈ ಜೀವಿಯ ಹೆಸರು ಲೈಕೀನ್ಸ್ ಅಂತ ಹೇಳಿ. ಕನ್ನಡದಾಗ ಇದನ್ನು ಕಲ್ಲು ಹೂವು ಅಂತ ಕರೀತಾರೆ. ಈ ಜೀವಿ ಎಲ್ಲಿ ಮಾಲಿನ್ಯ ಕಡಿಮೆ ಇರುತ್ತೆ, ಹಂಗೆ ಎಲ್ಲಿ ಗಾಳಿ ಅನ್ನೋದು ಶುದ್ಧವಾಗಿರುತ್ತೆ ಅಲ್ಲಿ ಮಾತ್ರ ಬೆಳೆಯುವಂಥ ಒಂದು ಜೀವಿ ಆಗಿರುತ್ತೆ. ಈ ಜೀವಿಯ ಇನ್ನೊಂದು ಅದ್ಭುತ ವಿಷಯ ಏನಪ್ಪ ಅಂತಂದರೆ, ಇಲ್ಲಿರೋದು ಒಂದೇ ಜೀವಿ ಅಲ್ಲ, ಇಲ್ಲಿ ಎರಡೆರಡು ಜೀವಿಗಳು. ಒಂದು ಆಲ್ಗೆ ಅಂತಂದರೆ ನೀವೇನು ಪಾಚಿ ಅಂತ ಕರಿತೀರಿ ಅಥವಾ ಶೈವಲ ಅಂತ ಕರಿತೀರಿ ಅದು. ಇನ್ನೊಂದು ಫಂಗಸ್, ಶಿಲೀಂಧ್ರ ಅಂತ ಕೂಡ ಕರೀತಾರೆ. ಇವೆರಡೂ ಜೀವಿಗಳು ಇಲ್ಲಿ ಸಹಬಾಳ್ವೆ ಮಾಡ್ತಿರ್ತಾವೆ. ಸಹಬಾಳ್ವೆ ಅಂದರೆ ಏನಪ್ಪ, ಆಲ್ಗೆ ಅನ್ನೋದು ತನ್ನ ಕ್ಲೋರೋಫಿಲ್ಲನ್ನು ಬಳಸಿ ಊಟ ತಯಾರಿಸತಿ. ಆ ಊಟವನ್ನು ಫಂಗಸ್ಸಿಗೆ ಕೊಡ್ತೈತಿ. ಫಂಗಸ್ ಉಲ್ಟಾ ಏನು ಮಾಡತ್ತಪ್ಪ ಅಂದರೆ ಆಲ್ಗೆಗೆ ಇರ್ಲಿಕ್ಕೆ ಜಾಗ ಕೊಡೋದು. ಇದನ್ನು ನಾವು ಸೈಂಟಿಫಿಕ್ ಟರ್ಮ್ಸಲ್ಲಿ ಮ್ಯೂಚುವಲಿಸಮ್ ಅಂತ ಕೂಡ ಕರಿತೀವಿ. ಈ ಲೈಕೀನ್ಸ್ ಅನ್ನೋದು ಕೇವಲ ಗಿಡಗಳ ಮೇಲೆ ಅಷ್ಟೇ ಅಲ್ಲ, ಕಲ್ಲು ಮೇಲೂ ಬೆಳೆಯೋದ್ರಿಂದ ಅದನ್ನು ಕಲ್ಲು ಹೂ ಅಂತ ಕರೀತಾರೆ. ಈ ಕಲ್ಲು ಹೂಗಳು ರಿಲೀಸ್ ಮಾಡೋ ಕೆಮಿಕಲ್ಸ್ಗಳು ಕಲ್ಲನ್ನು ಕರಗಿಸಿ ಮಣ್ಣಾಗುವಂತೆ ಮಾಡ್ತಾವೆ. ಹಂಗೆ ಬೇರೆ ಬೇರೆ ಸಸ್ಯಗಳಿಗೆ ಬೆಳೆಯೋಕ್ಕೂ ಸಹಾಯ ಮಾಡ್ತಾವೆ. ನಾವು ಶಾಲಾ ಕಾಲೇಜುಗಳಲ್ಲಿ ಬಳಸುವಂಥ ಲಿಟ್ಮಸ್ ಪೇಪರ್ ಕೂಡ ಇದೇ ಲೈಕಿನ್ಸ್ಗಳಿಂದ ತಯಾರಾಗುತ್ತೆ. ಇನ್ನು ಕೆಲವು ಸಂಸ್ಕೃತಿಗಳಲ್ಲಿ ಈ ಕಲ್ಲು ಹೂವನ್ನು ಆಹಾರ ಮತ್ತು ಔಷಧಿಯಾಗಿ ಕೂಡ ಬಳಸ್ತಾರೆ. ಈ ಸಣ್ಣ ಸಣ್ಣ ಜೀವಿಗಳ ಸಹಬಾಳ್ವೆ ಮಾಡುತ್ತಿರುವಾಗ ನೀವು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬದುಕ್ಬೋದಲ್ಲ. ಇದೇ ರೀತಿ ಪರಿಸರದ ಇಂಟ್ರೆಸ್ಟಿಂಗ್ ಕಥೆಗಳಿಗೆ ನಮ್ಮ ಪೇಜನ್ನು ಫಾಲೋ ಮಾಡಿರಿ. ಧನ್ಯವಾದಗಳು.